Hi everyone, welcome back to my YouTube channel. This is ಮೊಹಮ್ಮದ್ ಹುಸೇನ್ ನಾಯ್ಕರ್. ಇದು 2022 ಏಪ್ರಿಲ್ ಮೇನಲ್ಲಿ ನಡೆದಿರುವಂತಹ ಪೊಲಿಟಿಕಲ್ ಸೈನ್ಸ್ ಉತ್ತರ ಪತ್ರಿಕೆ. ಇದು ಮಂಡ್ಯದಿಂದ ಅಂತ ಒಬ್ಬ ವಿದ್ಯಾರ್ಥಿಯ ಉತ್ತರ ಪತ್ರಿಕೆ. ಇವರ ಸ್ಕೋರ್ ಬಂದು ನೀವು ಇಲ್ಲಿ ನೋಡಬಹುದು. ಇವರ ಸ್ಕೋರನ್ನು ಇವರು ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ನಲ್ಲಿ 90 ಅಬೌವ್ ಸ್ಕೋರನ್ನು ಮಾಡಿದ್ದಾರೆ. ಸೋಶಿಯಾಲಜಿಯಲ್ಲಿ 96, ಈ ರೀತಿ ಬಹಳ ಚಲೋ ಸ್ಕೋರನ್ನು ಮಾಡಿದ್ದಾರೆ. ಆದರೆ ಪೊಲಿಟಿಕಲ್ ಸೈನ್ಸ್ನಲ್ಲಿ ಇವರ ಮಾರ್ಕ್ಸ್ ಬಂದು 90, 90 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಈ ಒಂದು ಉತ್ತರ ಪತ್ರಿಕೆಯನ್ನು ನೋಡೋಣ. ಇವರು ಯಾವ ರೀತಿ ಉತ್ತರಗಳನ್ನು ಬರೆದಿದ್ದಾರೆ ಮತ್ತು ಯಾವ ಕಾರಣಗಳಿಂದ ಆ 10 ಅಂಕಗಳನ್ನು ಇಲ್ಲಿ ಅವರಿಗೆ ಕಳೆದುಕೊಂಡಿರಬಹುದು ಅನ್ನೋದನ್ನು. ಇದೇ ರೀತಿ ನಿಮ್ಮ ಹತ್ರ ಯಾವುದೇ ಉತ್ತರ ಪತ್ರಿಕೆ ಇದ್ದರೆ ಅದರಲ್ಲಿ ನಿಮ್ಮ ಸ್ಕೋರ್ ಅಬೌವ್ 90 ಆಗಿದ್ದರೆ ಅದನ್ನು ನೀವು 8123419406 ಈ ಒಂದು ನಂಬರ್ಗೆ ವಾಟ್ಸಪ್ ಮೂಲಕ ಕಳುಹಿಸಿಕೊಡಬಹುದು. ಅದರ ಜೊತೆಯಲ್ಲಿ ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರನ್ನು ಕಳುಹಿಸಿ ಗಳಿಗೆ ಸಹಾಯವನ್ನು ಮಾಡಲಿಕ್ಕೆ ಬಳಸ್ಕೊಳ್ತೀವಿ. ಏಕೆಂದರೆ ನಾವು ಹಿಂದೆ ಮಾಡಿದ್ವಿ, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲಿಕ್ಕೆ ಕೆಲವೊಂದು ಟಾಪರ್ಸ್ ಆನ್ಸರ್ ಶೀಟ್ಗಳನ್ನು ನಾನು ನಿಮಗೆ ತೋರಿಸಿದ್ದೆ. ಅದರಿಂದ ನಿಮಗೆ ಸಹಾಯ ಆಗಿರ್ಬೋದು. ಅದೇ ರೀತಿ ಈ ವರ್ಷದ ಉತ್ತರ ಪತ್ರಿಕೆಗಳನ್ನು ನೋಡಿ ಮುಂದೆ ಬರುವಂಥ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಆಗುತ್ತೆ. ಈಗ ನಾವು ಇಲ್ಲಿ ಉತ್ತರ ಪತ್ರಿಕೆಯನ್ನು ನೋಡೋಣ. 1 ಅಂಕದ ಪ್ರಶ್ನೆಗಳು ನೋಡಬಹುದು. ಫುಲ್ ಸೆಂಟೆನ್ಸ್ನಲ್ಲಿ, ಪೂರ್ಣ ವಾಕ್ಯದಲ್ಲಿ ಬರೆಯಲಾಗಿದೆ. 1 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಬೇಕಂದರೆ ವಿಡಿಯೋನ ಪಾಸ್ ಮಾಡಿ ಓದಬಹುದು. ಇಲ್ಲಿ ದರ್ಶನ್ ಅವರು 1 ಅಂಕದ 13 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಿದ್ದಾರೆ. 12 ಪ್ರಶ್ನೆಗಳು, ಟೋಟಲ್ ಆಗಿ 12 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಿದ್ದಾರೆ. ಅದರಲ್ಲಿ 2 ಪ್ರಶ್ನೆಗಳ ಉತ್ತರವನ್ನು ಎಕ್ಸ್ಟ್ರಾ ಅಂತೂ ಪರಿಗಣನೆ ಮಾಡಿ ಉಳಿದಿರುವಂತಹ 10 ಪ್ರಶ್ನೆಗಳಿಗೆ 10 ಅಂಕವನ್ನು ಕೊಡಲಾಗಿದೆ. 2 ಅಂಕದ ಪ್ರಶ್ನೆಗಳನ್ನು ನೋಡಿ 2 ರಿಂದ 3 ಕೆಲವೊಂದು ಉತ್ತರಗಳು 4-5 ವಾಕ್ಯಗಳಲ್ಲಿ ಕೂಡ ಬರೆಯಲಾಗಿದೆ. ಅಲ್ಲಿ ಪ್ರತ್ಯಕ್ಷ ಚುನಾವಣೆ ಅಂದರೆ ಏನು, 4 ವರ್ಣಗಳು, ಪರಿಸರ ಅಂದರೆ ಏನು, ಕ್ವಶನ್ ನಂಬರ್ 21 ಅಸಮಾನತೆಯ ಬಗ್ಗೆ. ಈ ರೀತಿ ಇವರು ಪ್ರತಿ ಆನ್ಸರ್ ಬರೆದ ನಂತರ ಮತ್ತೆ ಇಲ್ಲಿ ಲೈನನ್ನು ಹಾಕಿದ್ದಾರೆ. ನಿಮಗೆ ಈ ರೀತಿ ಲೈನನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಇಲ್ಲಿ ನಂಬರ್ ಬರೆದ್ರೆ ವ್ಯಾಲ್ಯೂವೇಟರ್ಸ್ಗೆ ಗೊತ್ತಾಗುತ್ತೆ ಇಲ್ಲಿಗೆ ಆನ್ಸರ್ ಮುಕ್ತಾಯವಾಗಿದೆ, ಇದು ಹೊಸ ಉತ್ತರ ಅನ್ನುವಂಥದ್ದು. ಲೈನ್ ಹಾಕುವಂಥ ಅವಶ್ಯಕತೆ ಇಲ್ಲ. ಆದರೆ ಇವರು ನೀಟ್ನೆಸ್ಸನ್ನು ಮೇಂಟೈನ್ಸ್ ಮಾಡಲಿಕ್ಕೆ ಈ ರೀತಿ ಉತ್ತರಗಳನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ನೋಡಿ, 2 ಅಂಕದ ಪ್ರಶ್ನೆಗಳಲ್ಲಿ ಇವರು ಕೆಲವೊಂದು ಎಕ್ಸ್ಟ್ರಾನ ಬರೆದಿರೋದ್ರಿಂದ, ಇಲ್ಲಿದೆ ನೋಡಿ 2 ಅಂಕದ ಪ್ರಶ್ನೆಗಳು. ಇಲ್ಲಿ 1, 2, 3 ಪ್ರಶ್ನೆಗಳಿಗೆ ಉತ್ತರವನ್ನು ಇವರು ಎಕ್ಸ್ಟ್ರಾ ಬರೆದಿದ್ದಾರೆ. ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಗೊತ್ತಿದ್ದರೂ ಸಹ ಪ್ರಾರಂಭದಲ್ಲಿ 2 ಅಂಕದ ಪ್ರಶ್ನೆಗಳಿಗೆ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಅಟೆಂಪ್ಟ್ ಮಾಡಲಿಕ್ಕೆ ಹೋಗಬೇಡಿ. ಟೈಮನ್ನು ಸೇವ್ ಆದರೆ ಲಾಸ್ಟ್ನಲ್ಲಿ ಅಷ್ಟೇ ಪ್ರಯತ್ನವನ್ನು ಮಾಡಬಹುದು. ಪ್ರಾರಂಭದಲ್ಲಿ ನಿಮಗೆ ಯಾವ 10 ಪ್ರಶ್ನೆಗಳಿಗೆ 100% ಸರಿಯಾಗಿ ಉತ್ತರ ಗೊತ್ತಿರುತ್ತೋ ಆ ಪ್ರಶ್ನೆಯನ್ನು ಅಟೆಂಪ್ಟ್ ಮಾಡಿ ನೀವು ನೆಕ್ಸ್ಟ್ ಏನು ಮಾಡಬೇಕು, 5 ಅಂಕ 10 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡುವುದು ಬಹಳ ಬೆಟರ್ ಅಂತ ನಾನು ಹೇಳ್ತೀನಿ. 5 ಅಂಕದ ಪ್ರಶ್ನೆಗಳನ್ನು ನೋಡಿ, ಇಲ್ಲಿ ಮೊದಲು ಇವರು ಪೀಠಿಕೆಯನ್ನು ಬರೆದಿದ್ದಾರೆ. ಪ್ರಶ್ನೆಯಲ್ಲಿ 1947ರ ಕಾಯ್ದೆಯ ಏನು ಇದು ಪ್ರಾವಿಷನ್ಸ್ ಏನು ಇದು ಅಂತಲ್ಲ, ಇಲ್ಲಿ ಡೊಮಿನಿಯನ್ ರಾಷ್ಟ್ರಗಳು ಈ ರೀತಿ ಪೀಠಿಕೆಯನ್ನು ಬರೆದ ನಂತರ ಒಂದೊಂದು ಪಾಯಿಂಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ. ಬೌಂಡ್ರಿ ಕಮಿಷನ್ ಆಯೋಗ, ಚಕ್ರಾಧಿಪತ್ಯ ಅಂತ್ಯ, ರಾಣಿಯು ಪಾಕಿಸ್ತಾನ ಮತ್ತು ಭಾರತಕ್ಕೆ ಸೇರುವ ಸ್ವತಂತ್ರವಾಗಿರುವ ಆಯ್ಕೆಯನ್ನು ಈ ಕಾಯ್ದೆಯಲ್ಲಿ ಕಾಣಬಹುದು. ಈ ಆಯ್ಕೆ ಏನೇನು ಪ್ರಾವಿಷನ್ ಇದಲ್ಲ ಆ ಎಲ್ಲ ಪ್ರಾವಿಷನನ್ನು ಇಲ್ಲಿ ಇವರು ಬರೆದಿದ್ದಾರೆ. ಆದರೆ ಇಲ್ಲಿ ಇವರಿಗೆ 4 ಅಂಕವನ್ನು ಕೊಡಲಾಗಿದೆ. ಇಲ್ಲಿ ಇವರು 1-2 ಪಾಯಿಂಟ್ಸ್ಗಳನ್ನು ಬಿಟ್ಟಿರ್ಬೋದು, ಹಾಗಾಗಿ ಕಟ್ ಆಗಿರ್ಬೋದು, ಅಥವಾ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ನಿಂದ ಏನಾದರೂ ಇಲ್ಲಿ ಅಂಕ ಕಟ್ ಆಗಿರಬಹುದು. ಇನ್ನು ನೋಡಿ, ಚುನಾವಣೆಗಳು, ಪೀಠಿಕೆ
ಅಗೇನ್ ನೋಡಿ 5 ಅಂಕದ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಇವರು ಪೀಠಿಕೆಯನ್ನು ಬರೆದಿದ್ದಾರೆ. ಅದರ ನಂತರ ಪೀಠಿಕೆಯ ಚುನಾವಣೆಗಳ ಮಹತ್ವ, ಚುನಾವಣೆಗಳಲ್ಲಿ ವಿಧಗಳು. ಆದರೆ ಇಲ್ಲಿ ಇವರು ಸ್ವಲ್ಪ ಪ್ರೆಸೆಂಟೇಷನ್ನಲ್ಲಿ ಮಾಡಿರುವಂಥ ಮಿಸ್ಟೇಕ್ಸ್ ಏನಂದರೆ, ಇವರು ಇಲ್ಲಿ ಇದನ್ನು ಒಂದು ಲೈನ್ ಬಿಟ್ಟು ಇಲ್ಲಿಂದ ಬರೀಬೇಕಾಗಿತ್ತು. ಈ ವಿಧಗಳು ಅಂದರೆ ಬಹಳ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು. ನೋಡಿ ಈ ರೀತಿ ಬರೆದ್ರೆ ಇದು ಸ್ವಲ್ಪ ಇವ್ಯಾಲ್ಯೂಯೇಟರ್ಸ್ಗೆ ಓದಲಿಕ್ಕೆ ಡಿಫಿಕಲ್ಟ್ ಆಗ್ಬೋದು. ಇದು ಅಷ್ಟೊಂದು ವಿಸಿಬಲ್ ಆಗಿಲ್ಲ, ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ, ಇದರಲ್ಲಿ ಮಿಕ್ಸ್ ಆಗಿ ಹೋಗ್ಬಿಟ್ಟಿದೆ ಈ ಸೆಂಟೆನ್ಸ್ನಲ್ಲಿ. ಈ ರೀತಿ ನೀವು ಮಾಡಲಿಕ್ಕೆ ಹೋಗ್ಬೇಡಿ. ಇಲ್ಲಿ ಒಂದು ಲೈನ್ ಬಿಟ್ಟು ಬರೆಯೋದ್ರಿಂದ ನಿಮ್ದು ಏನು ವೇಸ್ಟ್ ಆಗೋದಿಲ್ಲ. ಇಲ್ಲಿಂದ ಸ್ಟಾರ್ಟ್ ಮಾಡೋದ್ರ ಬದಲಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡಿ, ಬಹಳ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಇನ್ನು ಇಲ್ಲಿಯೂ ಕೂಡ ನೋಡಿ ಪ್ರತ್ಯಕ್ಷ ಮತ್ತು ಪರೋಕ್ಷ ಚುನಾವಣೆ ವಿಧಗಳನ್ನು ಬರೆಯುವಾಗ ಅದನ್ನು ಕೂಡ ಸೆಂಟೆನ್ಸ್ನಲ್ಲಿ ಮಿಕ್ಸ್ ಮಾಡಿದ್ದಾರೆ. ಈ ಸೆಂಟೆನ್ಸನ್ನು ಬಿಡಿ, ಇಲ್ಲಿಗೆ ಪ್ಯಾರಾಗ್ರಾಫ್ ಕಂಪ್ಲೀಟ್ ಆಗಿದೆ ಅಂದರೆ ಸೆಂಟೆನ್ಸ್ಗಳಲ್ಲಿ ಈ ರೀತಿ ಬರೆದ್ರೆ ಅದು ಬಹಳ ಕ್ಲಿಯರ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇವ್ಯಾಲ್ಯೂಯೇಟರ್ಗೂ ಕೂಡ ಓದಲಿಕ್ಕೆ ಈಸಿ ಆಗುತ್ತೆ. ಅದರ ನಂತರ ನೋಡಿ ಚುನಾವಣೆಗಳ ಮಹತ್ವವನ್ನು ಬರೆದ ನಂತರ ಚುನಾವಣೆ ವಿಧಗಳು, ಅದು ಇಷ್ಟನ್ನು ಬರೆದಿದ್ದಕ್ಕೆ ಕೇವಲ 2 ಅಂಕವನ್ನು ಕೊಡಲಾಗಿದೆ. ಅಂದರೆ ಇದು ಪ್ರೆಸೆಂಟೇಷನಲ್ಲಿ ಎಷ್ಟೊಂದು ಸರಿಯಾಗಿಲ್ಲ. ಬಹುಶಃ ಅವರು ಪ್ರಶ್ನೆಯಲ್ಲಿ ಕೇಳಿರುವಂಥ ಎಲ್ಲ ಪಾಯಿಂಟ್ಸ್ಗಳನ್ನು ಕವರ್ ಮಾಡಿಲ್ಲ, ಹಾಗಾಗಿ ಇಲ್ಲಿ ಅಂಕವನ್ನು ಕಟ್ ಮಾಡಲಾಗಿದೆ. ಇವರು ಸ್ವಲ್ಪ ಬಿಡಿ ಬಿಡಿಯಾಗಿ ಬರೆದ್ರೆ ಇದು 2 ಪೇಜ್ ಆಗ್ತಿತ್ತು. ಅಲ್ಲಿಂದ ನಿಮಗೆ 3-4 ಅಂಕಗಳು ಬರುವಂಥ ಚಾನ್ಸಸ್ ಇದು. ಸ್ಪೇಸನ್ನು ಯಾವಾಗಲೂ ಬಹಳ ಹತ್ತೆತ್ತಿ ಬರೀಲಿಕ್ಕೆ ಹೋಗ್ಬೇಡಿ. ಅಕ್ಷರಗಳನ್ನ ಕ್ಲಿಯರ್ ಆಗಿ ವಿಸಿಬಲ್ ಆಗೋ ಥರ ಬರೆದ್ರೆ ಇದೇ ಉತ್ತರ. ಈಗ 2 ಪುಟ ಆಗ್ತಿತ್ತು, ಇದಕ್ಕೆ 4-5 ಅಂಕಗಳು ಬಂದೇ ಬರ್ತಿದ್ವು. ಅಂದರೆ ಇಲ್ಲಿ ಪ್ರೆಸೆಂಟೇಷನ್ ಪ್ರಾಬ್ಲಮ್ ಇದು. ಇನ್ನು ನೆಕ್ಸ್ಟ್ ನೋಡಿ ಅಗೇನ್ ಮತದಾರ ಗುರುತಿನ ಚೀಟಿ ಬಗ್ಗೆ ಪ್ರಶ್ನೆ ಇದೆ. 5 ಅಂಕ. ಅಗೇನ್ ಪೀಠಿಕೆಯನ್ನು ಬರೀಲಾಗಿದೆ. ಪೀಠಿಕೆಯಲ್ಲಿ ಏನು ಬರಿಬೇಕು ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಇಲ್ಲಿ ಓದಿ ನೋಡ್ಬೋದು ನೀವು. ಮತದಾರ ಗುರುತಿನ ಚೀಟಿ ಅನುಕೂಲಗಳನ್ನು ಇಲ್ಲಿ ಬರೆದಿದ್ದಾರೆ. ಸಿಂಗಲ್ ಲೈನ್ ಪಾಯಿಂಟ್ಸ್ ಬರೆಯುವಾಗ ಯಾವಾಗಲೂ 1 ಪಾಯಿಂಟ್ಸ್ ಕಂಪ್ಲೀಟ್ ಆದ ನಂತರ ಈ ಒಂದು ಲೈನ್ ಅನ್ನ ಬಿಟ್ಟು ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕು, ಅಂದಾಗ ಅದು ಕ್ಲಿಯರ್ ಆಗಿ ಕಾಣುತ್ತೆ. ಇಲ್ಲಿ ನೋಡಿ, ಈಗ ಇದು ಬಹಳ ಒಂಥರ ಹತ್ತಿತ್ತಿ ಬರೆದಾಗ ಅಷ್ಟೊಂದು ಕ್ಲಿಯರ್ ಆಗಿ ಕಾಣೋದಿಲ್ಲ. ಅದಕ್ಕಾಗಿ ಇಲ್ಲಿ 3 ಅಂಕವನ್ನು ಕೊಡಲಾಗಿದೆ. ನೀವು ಇಲ್ಲಿ ಬಿಡಿ ಬಿಡಿಯಾಗಿ ಬರೆದಿದ್ರೆ ಇದೇ ಉತ್ತರ 1.5 ಪುಟ ಆಗ್ತಿತ್ತು. ಇಲ್ಲಿ ನಿಮಗೆ 5 ಅಂಕ ಬರುವಂತಹ ಚಾನ್ಸಸ್ ಇದು. ಅಂದ್ರೆ ನೋಡಿ, ನಿಮಗೆ ಆನ್ಸರ್ ಗೊತ್ತಿದೆ, ಆದರೆ ಅದನ್ನು ಸರಿಯಾಗಿ ಪ್ರೆಸೆಂಟ್ ಮಾಡಲಿಕ್ಕೆ ಬರಲಿಲ್ಲ ಉತ್ತರ ಪತ್ರಿಕೆಯಲ್ಲಿ, ಅಂದರೆ ಆವಾಗಲೂ ಕೂಡ ನಿಮ್ಮ ಅಂಕಗಳು ಕಟ್ ಆಗಬಹುದು. ನಾಗರಿಕ ಸೇವಾ ಮತ್ತು ಅದರ ಲಕ್ಷಣಗಳಲ್ಲಿ ಕೇಳಲಾಗಿದೆ. ಇಲ್ಲಿ ಪೀಠಿಕೆ ಬರೆಯಲಾಗಿದೆ. ಆದರೆ ಈ ಒಂದು ಉತ್ತರದಲ್ಲಿ ಇವರು ಬಹಳ ಚಲೋ ಪ್ರೆಸೆಂಟ್ ಮಾಡಿದ್ದಾರೆ. ನೋಡಿ, ಒಂದೊಂದು ಪಾಯಿಂಟ್ ಆದ ನಂತರ ಲೈನ್ ಗ್ಯಾಪ್ ಇಡುವುದು, ಈ ರೀತಿ ಪಾಯಿಂಟ್ ವೈಸ್ ಫಾರ್ಮ್ಯಾಟ್ನಲ್ಲಿ ಬರೆದು ಎಕ್ಸ್ಪ್ಲನೇಷನ್ ಬರೆದ್ರೆ ಬಹಳ ಅಟ್ರಾಕ್ಟಿವ್, ಬೆಸ್ಟ್ ವೇ ಟು ಪ್ರೆಸೆಂಟ್ ಯುವರ್ ಆನ್ಸರ್ ಅಂತ ಹೇಳ್ಬೋದು. ಈ ರೀತಿ ಬರೆದ್ರಿಂದ ಇದಕ್ಕೆ ಪೂರ್ಣ 5 ಅಂಕವನ್ನು ಇಲ್ಲಿ ಕೊಡಲಾಗಿದೆ. 6 ಪಾಯಿಂಟ್ಸ್ಗಳನ್ನು ಇವರು ಬರೆದಿದ್ದಾರೆ. ವಿಶೇಷ ತರಬೇತಿಗಳು. ಇನ್ನು ಕ್ವಶನ್ ನಂಬರ್ 35, ಇಲ್ಲಿ ಜಿಲ್ಲಾಧಿಕಾರಿಯ ಅಧಿಕಾರ ಮತ್ತು ಕಾರ್ಯನಿರ್ವಹಣೆ, ಇದಕ್ಕೆ ಅಗೇನ್ ಪೀಠಿಕೆಯನ್ನು ಬರೆಯಲಾಗಿದೆ. ಗಮನಿಸಬಹುದು, ಪ್ರತಿಯೊಂದು 5 ಅಂಕದ ಪ್ರಶ್ನೆಗೆ ಪೀಠಿಕೆ ಇದೆ. ಅದರ ನಂತರ ಪ್ರಶ್ನೆಯಲ್ಲಿ ಏನು ಕೇಳಲಾಗಿದೆ, ಲಕ್ಷಣಗಳು ಇದ್ರೆ ಪಾಯಿಂಟ್ ವೈಸ್ ಫಾರ್ಮ್ಯಾಟ್ನಲ್ಲಿ ಲಕ್ಷಣಗಳು, ಕಾರ್ಯಗಳು ಇದ್ರೆ ಅದನ್ನು ಪಾಯಿಂಟ್ ವೈಸ್ ಫಾರ್ಮ್ಯಾಟ್ನಲ್ಲಿ, ಅಥವಾ ಕಾರಣಗಳು ಕೇಳಿದ್ರು ಕೂಡ ಅದನ್ನು ಕೂಡ ಪಾಯಿಂಟ್ ವೈಸ್ ಫಾರ್ಮ್ಯಾಟ್ನಲ್ಲಿ ಬರೀಲಿಕ್ಕೆ ಇವರು ಪ್ರಯತ್ನವನ್ನು ಮಾಡಿದ್ದಾರೆ. ಇದನ್ನು ನೀವು ಆನ್ಸರನ್ನು ಓದಬಹುದು. ಪಾಸ್ ಮಾಡಿ, ವಿಡಿಯೋ ಪಾಸ್ ಮಾಡಿ, ಇಲ್ಲದಿದ್ದರೆ ವಿಡಿಯೋ ಇದು ಬಹಳ ಲಾಂಗ್ ಆಗುತ್ತೆ. ವಿಪತ್ತು ನಿರ್ವಹಣೆ, ಸಾರ್ವಜನಿಕ ಕುಂದುಕೊರತೆಗಳು, ಜನಗಣತಿ, ಈ ರೀತಿ ನೋಡಿ 6 ಪಾಯಿಂಟ್ಸ್ ಬರೆದಿದ್ದಾರೆ. ಫುಲ್ 5 ಅಂಕವನ್ನು ಇಲ್ಲಿ ಕೊಡಲಾಗಿದೆ. ಅಗೇನ್ ಕ್ವಶನ್ ನಂಬರ್ 36, ಈ ರೀತಿ ಇಷ್ಟೇ ಸ್ಪೇಸ್ ಕೊಡ್ತಿದ್ರೆ ಯಾವಾಗಲೂ ಕೂಡ 5 ಅಂಕದ ಪ್ರಶ್ನೆಗಳು ಇಲ್ಲಿ ಬರೀಲಿಕ್ಕೆ ಹೋಗಬೇಡಿ. ಫ್ರೆಶ್ ಪೇಜ್ಲಿಂದ ಸ್ಟಾರ್ಟ್ ಮಾಡಿ, ಇಲ್ಲಿ ಲುಕ್ ಬಹಳ ಚಲೋ ಕಾಣುತ್ತೆ. ಇಲ್ಲಿಯೂ ಕೂಡ ಪೀಠಿಕೆಯನ್ನು ಬರೀಲಾಗಿದೆ. ಅದರ ನಂತರ ಪಾಯಿಂಟ್ ವೈಸ್ ಫಾರ್ಮ್ಯಾಟ್ಲಿ ರಚನೆ, ವಯೋಮಿತಿ ಅಥವಾ ಅಧಿಕಾರ ಅವಧಿ. ನೋಡಿ, ಈ ರೀತಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಇವ್ಯಾಲ್ಯೂಯೇಟರ್ ರೌಂಡ್ ಫಿಗರ್ ಮಾಡಿರೋದು. ಇದರ ಅರ್ಥ ಇವ್ಯಾಲ್ಯೂಯೇಟರ್ಸ್ ಇವ್ಯಾಲ್ಯೂಯೇಷನ್ ಮಾಡುವಾಗ ಓದ್ತಾರೆ ಅಂತ ನಿಮಗೆ ಇಲ್ಲಿ ಈ ಒಂದು ಪಾಯಿಂಟ್ಲಿಂದ ಗೊತ್ತಾಗಬಹುದು. ಇದ್ರೆ ಅವರು ಓದಿ ಅಂಕವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ನಿಮ್ಮ ಹ್ಯಾಂಡ್ ರೈಟಿಂಗ್ ಬ್ಯಾಡ್ ಇದ್ರೆ, ಒಳಗೆ ಆನ್ಸರ್ ಕರೆಕ್ಟ್ ಇದ್ರೂ ಕೂಡ ಅಂಕ ಸಿಗದೇ ಇರಬಹುದು. ಈ ರೀತಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಆಗಿದೆ ಈ ವರ್ಷ. ನಾನು ವೈಯಕ್ತಿಕವಾಗಿ ಚೆಕ್ ಮಾಡಿದ್ದೀನಿ, ಎಷ್ಟೋ ಇಂಗ್ಲಿಷ್ ಉತ್ತರ ಪತ್ರಿಕೆಗಳನ್ನ ಇದೇ ಆಗಿದೆ. ಆನ್ಸರ್ ಒಳಗೆ ಕರೆಕ್ಟ್ ಇದೆ, ಆದರೆ ಹ್ಯಾಂಡ್ ರೈಟಿಂಗ್
ಓದಲಿಕ್ಕೆ ಆಗ್ತಾ ಇಲ್ಲ, ಆ ರೀತಿ ಇದೆ. ಹಾಗಾಗಿ ಮಾರ್ಕ್ಸ್ ಕಟ್ ಆಗ್ತಾ ಹೋಗಿದೆ. ನೋಡಿ, ಸೇವಾ ಭತ್ಯೆ ಪಾಯಿಂಟ್ಸ್ ಪದಚ್ಯುತಿ. ಅದರ ನಂತರ ಕಾರ್ಯಗಳು. ಅಗೇನ್ ಇಲ್ಲಿ ಈ ರೀತಿ ನೀವೇನಾದರೂ ಬರೆಯುವಾಗ ಒಂದೊಂದು ಲೈನನ್ನು ಬಿಟ್ಟು ಬರೀರಿ. ಒಂದು ಪಾಯಿಂಟ್ ಕಂಪ್ಲೀಟ್ ಆಯಿತು, ಈ ಲೈನ್ ಬಿಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ, ಮತ್ತೆ ಈ ರೀತಿ ಬರೆಯಲಿಕ್ಕೆ ಪ್ರಯತ್ನವನ್ನು ಮಾಡಿ. ಇಲ್ಲಿಯೂ ಕೂಡ 3 ಅಂಕವನ್ನು ಕೊಡಲಾಗಿದೆ. ಪೀಠಿಕೆ ಮತ್ತು ಚಳುವಳಿ ಉದ್ಭವಗೊಳ್ಳಲಿಕ್ಕೆ ಕಾರಣಗಳು ಏನು ಅನ್ನುವಂಥ ಪ್ರಶ್ನೆ. ಇದಕ್ಕೆ ಉತ್ತರ ನೋಡಿ, ಪೀಠಿಕೆ ಬರೆಯಲಾಗಿದೆ. ನಂತರ ಕಾರಣಗಳು: ಸಾಮಾಜಿಕ ಅಸಮಾನತೆ, ನೆಕ್ಸ್ಟ್ ಆರ್ಥಿಕ ಅಸಮಾನತೆ, ಧಾರ್ಮಿಕ ಅಸಮಾನತೆ ಮತ್ತು ಪ್ರಾತಿನಿಧ್ಯದ ವಂಚನೆ, ಅರಿವಿನ ಕೊರತೆ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆ, ರಾಜಕೀಯವಾಗಿ ಹಿಂದುಳಿದಿರುವಿಕೆ. ಇಲ್ಲಿ ಇವರು 5 ಪಾಯಿಂಟ್ಸ್ಗಳನ್ನು ಬರೆದು ಎಕ್ಸ್ಪ್ಲನೇಷನ್ ಅನ್ನು ಮಾಡಿದ್ದಾರೆ. ಅದರಲ್ಲಿ 4 ಅಂಕವನ್ನು ಕೊಡಲಾಗಿದೆ. ಅಂದರೆ ಇದು ಪ್ರೆಸೆಂಟೇಷನ್ನಲ್ಲಿ ಆಗಿರುವಂಥ ಪ್ರಾಬ್ಲಮ್. ಅಂದರೆ 1-2 ಪುಟದಲ್ಲಿ ಅಥವಾ 1.5 ಪುಟದಲ್ಲಿ ಬರಿಬಹುದಾಗಿರುವಂಥ ಉತ್ತರವನ್ನು ನೀವು ಬಹಳ ಅಕ್ಷರಗಳನ್ನು ಬಹಳ ಕ್ಲೋಸ್ ಆಗಿ ಬರೆದು ಹತ್ತಿತ್ತಿ ಬರೆದು 1 ಪುಟ ಅಥವಾ ಅರ್ಧ ಪುಟದಲ್ಲಿ ಮುಗಿಸಿದರೆ ಉತ್ತರ ಕಂಪ್ಲೀಟ್ ಆಗಿ ಬರಲಿಲ್ಲ, ಅಥವಾ ಉತ್ತರದಲ್ಲಿ ಇರಬೇಕಾಗಿರುವಂಥ ಎಲ್ಲ ಪಾಯಿಂಟ್ಸ್ಗಳನ್ನು ಕವರ್ ಮಾಡಿಲ್ಲ ಅಂತ ಅನಿಸುತ್ತೆ. ಆಗ ಅವರು ಕಡಿಮೆ ಅಂಕಗಳನ್ನು ಕೊಡಬಹುದು. ಆ ರೀತಿ ಬರೀಲಿಕ್ಕೆ ಹೋಗಬೇಡಿ. ಸಾಧ್ಯ ಆದಷ್ಟು ಬಿಡಿಸಿ ಕ್ಲೋಸ್ ಆಗಿ ಫ್ರೀಯಾಗಿ ಸ್ಪೇಸ್ ಬಿಟ್ಟು ಬರೆದ್ರೆ, ಲೈನ್ ಸ್ಪೇಸಿಂಗ್ ಕರೆಕ್ಟ್ ಇದ್ದರೆ ನಿಮಗೆ ಮಾರ್ಕ್ಸ್ ಹೆಚ್ಚಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕ್ವಶನ್ ನಂಬರ್ 39, ಪೀಠಿಕೆ ರಾಷ್ಟ್ರ ನಿರ್ಮಾಣ ಅಂದರೆ ಏನು, ಅದರ ಅಗತ್ಯಾಂಶಗಳು. ಇಲ್ಲಿ 5 ಅಂಕದ ಪ್ರಶ್ನೆಗಳಲ್ಲಿ ಅವರು ರಾಷ್ಟ್ರ ನಿರ್ಮಾಣ ಅಂದರೆ ಏನು ಅನ್ನೋದನ್ನು ಕೇಳದೆ ಇದ್ರೂ ಸಹ ನೀವು ಬರಿಬೇಕು. ಕೆಲವೊಂದು ಬಾರಿ ಏನಾಗುತ್ತೆ, ಪ್ರಶ್ನೆದಲ್ಲಿ ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳನ್ನು ಬರೀರಿ ಅಂತ ಪ್ರಶ್ನೆ ನೇರವಾಗಿರುತ್ತೆ. ಅದರಲ್ಲಿ ರಾಷ್ಟ್ರ ನಿರ್ಮಾಣ ಅಂದರೆ ಏನು ಅನ್ನೋದನ್ನು ಕೇಳಿರೋದಿಲ್ಲ. ಆದರೆ ನೀವು ಇದನ್ನು ಬರೀಲೇಬೇಕು. ಇದನ್ನು ಬರೀದೇ ಇದ್ದರೆ ಏನಾಗುತ್ತೆ, ನಿಮ್ಮ ಸ್ಕೋರ್ 85 ಅಬೌವ್ 90 ಅಬೌವ್ ಆಗ್ತಾ ಹೋದರೆ ಇದಕ್ಕೂ ಕೂಡ ಒಂದೊಂದು ಅಂಕ ಅವರು ಕಟ್ ಮಾಡ್ತಾ ಹೋಗ್ತಾರೆ. ಇನ್ನು ಪಾಯಿಂಟ್ಸ್ ನೀವು ನೋಡಬಹುದು: ಉತ್ತಮ ಆಡಳಿತ, ಜನತೆಯ ಬೆಂಬಲ, ಸಮರ್ಥವಾದ ನಾಯಕತ್ವ, ಜವಾಬ್ದಾರಿಯುತ ಬೌದ್ಧಿಕತೆ, ಅಧಿಕಾರ ಹಂಚಿಕೆ, ಸಮೂಹ ಮಾಧ್ಯಮಗಳು. ಈ 6 ಪಾಯಿಂಟ್ಸ್ಗಳನ್ನು ಬರೆದಿದ್ದಾರೆ. ಇದಕ್ಕೆ ಫುಲ್ 5 ಅಂಕವನ್ನು ಇಲ್ಲಿ ಕೊಡಲಾಗಿದೆ. ಇನ್ನು ಕ್ವಶನ್ ನಂಬರ್ 47, ಇದು 10 ಅಂಕದ ಪ್ರಶ್ನೆ. ರಾಜಕೀಯ ಪಕ್ಷಗಳು ಮತ್ತು ಇದರ ಕಾರ್ಯಗಳನ್ನು ಇವು ಯಾವ ರೀತಿ ಕಾರ್ಯನಿರ್ವಹಿಸುತ್ತವೆ ಅನ್ನೋದನ್ನು ಬರೀರಿ ಅನ್ನುವಂಥ ಪ್ರಶ್ನೆ ಕೇಳಲಾಗಿದೆ. ಇಲ್ಲಿ ಫಸ್ಟ್ ಇವರು ರಾಜಕೀಯ ಪಕ್ಷಗಳು ಅಂದರೆ ಏನು ಅನ್ನೋದನ್ನು ಬರೆದಿದ್ದಾರೆ. ಅದರ ನಂತರ ರಾಜಕೀಯ ಪಕ್ಷಗಳು ಯಾವ ರೀತಿ ಸೃಷ್ಟಿ ಆಯ್ದು, ಅವು ಅಭ್ಯರ್ಥಿಗಳ ಆಯ್ಕೆ ಯಾವ ರೀತಿ ಆಗುತ್ತೆ, ಚುನಾವಣಾ ಪ್ರಣಾಳಿಕೆ ಸಿದ್ಧಪಡಿಸುವಿಕೆ, ರಾಜಕೀಯ ಪರಿಜ್ಞಾನ ಮತ್ತು ತಿಳುವಳಿಕೆ, ಚುನಾವಣೆಯಲ್ಲಿ ಸ್ಪರ್ಧಿಸುವುದು, ಸರ್ಕಾರದ ರಚನೆ ಮತ್ತು ನಿರ್ವಹಣೆ, ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ, ಸರ್ಕಾರ ಮತ್ತು ಸಾರ್ವಜನಿಕ ಸಂಪರ್ಕ ಸೇತುವೆ, ಸಾರ್ವಜನಿಕರ ಹಿತಾಸಕ್ತಿ ರಕ್ಷಣೆ. 9.5. 10ನೇ ಪಾಯಿಂಟ್ ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆ. ಈ 10 ಪಾಯಿಂಟ್ಸ್ಗಳನ್ನು ಬರೆದಿದ್ದಾರೆ. ಆದರೆ ಕನ್ಕ್ಲೂಷನ್ ಏನು ಬರೆದಿಲ್ಲ. ಆದರೆ 10 ಅಂಕ ಫುಲ್ ಅನ್ನು ಕೊಡಲಾಗಿದೆ. 10 ಪಾಯಿಂಟ್ಸ್ಗೆ 10 ಅಂಕ, 10 ಅಂಕದ ಪ್ರಶ್ನೆಯಲ್ಲಿ. ಇನ್ನು 49ನೇ ಪ್ರಶ್ನೆ, ಇದು ಕೂಡ 10 ಅಂಕದ ಪ್ರಶ್ನೆ. ಇದಕ್ಕೂ ಕೂಡ ಪೀಠಿಕೆ, ಇದಕ್ಕೆ ಕಾರಣಗಳನ್ನು ಬರೀರಿ ಅನ್ನುವಂಥ ಪ್ರಶ್ನೆ ಕೇಳಲಾಗಿದೆ. ಹಾಗೆ ನೋಡಿ, ಫಸ್ಟ್ ಪಾಯಿಂಟ್ ರೈತರ ಅವಶ್ಯಕಗಳ ಕಡೆಗಣನೆ, ರೈತರಿಗೆ ವಂಚನೆ. ಇದೇ ರೀತಿ ಇಲ್ಲಿಯೂ ಕೂಡ ಇವರು 9ರಿಂದ 10 ಪಾಯಿಂಟ್ಸ್ಗಳನ್ನು ಬರೀಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ನೀವೇ ಬೇಕಂದರೆ ವಿಡಿಯೋ ಪಾಸ್ ಮಾಡಿ ಓದಬಹುದು. 5ನೇ ಪಾಯಿಂಟ್, 6ನೇ ಪಾಯಿಂಟ್, ಅದರ ರಾಜಕೀಯ ಪರಿಣಾಮಗಳು ಏನಾದರೂ, ಕೇವಲ ಕಾರಣಗಳು ಅಷ್ಟೇ ಅಲ್ಲ, ಇದರಿಂದ ಏನು ಪರಿಣಾಮಗಳು ಆದವು, ರಾಜಕೀಯ ಪರಿಣಾಮಗಳು, ಆ ಒಂದು ಪಾಯಿಂಟ್ಸ್ ಕೂಡ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಲಾಗಿದೆ. ನೋಡಿ, ರಾಷ್ಟ್ರೀಯ ಕೃಷಿ ಸಾಲ ಯೋಜನೆ, ಪ್ರಾಥಮಿಕ ಅಭಿವೃದ್ಧಿ ಘಟಕಗಳ ನಿರ್ಮಾಣ, ಪಶುಪಾಲನೆ ಅಭಿವೃದ್ಧಿ ಕಾರ್ಯಗಳು, ರೈತರ ಸಾಲ ಮನ್ನಾ. ಈ ರೀತಿ
10 ಪಾಯಿಂಟ್ಸ್, ಅಲ್ಲಿ 5 ಇಲ್ಲಿ 5, ಟೋಟಲ್ 10 ಅಂಕವನ್ನು ಇಲ್ಲಿ ಕೊಡಲಾಗಿದೆ. ಇನ್ನು ಕ್ವಶನ್ ನಂಬರ್ 52, ಇದು 5 ಅಂಕದ ಪ್ರಶ್ನೆ. ಇದು ನಿಮಗೆ ಪ್ರಾಕ್ಟಿಕಲ್ ಇರುತ್ತೆ. ಅಂದರೆ ನಿಮ್ಮ ಕಾಲೇಜ್ನಲ್ಲಿ ಯಾವ ರೀತಿ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಯಿತು, ಯಾವ ಕಾರ್ಯಚಟುವಟಿಕೆಗಳನ್ನು ಕಂಡಕ್ಟ್ ಮಾಡಲಾಯಿತು ಅದರ ಬಗ್ಗೆ ಇದ್ದದ್ದು. ಇದನ್ನು ಪ್ರಾಕ್ಟಿಕಲ್ ಆಗಿರು ಬರೆದಿದ್ದಾರೆ. ಇದನ್ನು ನೀವು ಕೂಡ ಒಂದು ಸಲ ಓದಬಹುದು. ವಿಡಿಯೋನ ಪಾಸ್ ಮಾಡಿ. ಇದಕ್ಕೆ ಫುಲ್ ನೆಕ್ಸ್ಟ್ ಕ್ವಶನ್ ನಂಬರ್ 53, ಇಲ್ಲಿ ಕರ್ನಾಟಕದ ರಾಜಕೀಯ ನಾಯಕರಾದ ಸಿದ್ದರಾಮಯ್ಯನವರ ಸಾಧನೆಗಳು, ಅವರ ಬಗ್ಗೆ ಪ್ರಶ್ನೆ ಇದೆ. ಇವರು ನೋಡಿ ಏನೇನು ಬರೆದಿದ್ದಾರೆ, ಅವರು ಎಲ್ಲಿ ಜನಿಸಿದ್ರು, ಅವರ ಒಂದು ಕಾರ್ಯಾವಧಿಯಲ್ಲಿ ಏನನ್ನ ಮಾಡಿದ್ರು ಸಾರ್ವಜನಿಕರಿಗೆ ಅನ್ನೋದನ್ನ ಇವರು ಬರೆದಿದ್ದಾರೆ. ಅಂದರೆ ಇದು ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಥರ ಇರುತ್ತೆ. 2-3 ಕ್ವಶನ್ಸ್, ಅದರಲ್ಲಿ ನೀವು 2 ಅಟೆಂಪ್ಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಇವರಿಗೆ 4 ಅಂಕವನ್ನು ಕೊಡಲಾಗಿದೆ. ಕ್ವಶನ್ ನಂಬರ್ 46, ಇಲ್ಲಿ ಇವರು ಎಕ್ಸ್ಟ್ರಾ ಕ್ವಶನ್ ಅನ್ನು ಅಟೆಂಪ್ಟ್ ಮಾಡಿದ್ರೆ ನೋಡಿ, ಈ ರೀತಿ ಎಂಡ್ನಲ್ಲಿ ಅಟೆಂಪ್ಟ್ ಮಾಡಬೇಕು ಎಕ್ಸ್ಟ್ರಾ ಕ್ವಶನ್ಸ್. ಈ ರೀತಿ ಅಟೆಂಪ್ಟ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಇದಕ್ಕೆ ನೋಡಿ ಫುಲ್ ಮಾರ್ಕ್ಸ್ ಅನ್ನು ಕೊಟ್ಟಿಲ್ಲ, ಕೇವಲ 2 ಅಂಕವನ್ನು ಕೊಡಲಾಗಿದೆ. ಇಲ್ಲಿಗೆ ಈ ಒಂದು ಕ್ವಶನ್ ಪೇಪರ್ ಮುಕ್ತಾಯ ಆಯಿತು. ಈ ಒಂದು ಉತ್ತರ ಪತ್ರಿಕೆ ನೋಡಿದಾಗ ನಿಮ್ಗೆ ಏನಾದರೂ ಸಹಾಯ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಇದನ್ನು ನಿಮ್ಮ ಎಲ್ಲ ಗೆಳೆಯರಿಗೆ ಶೇರ್ ಮಾಡಿ. ಮತ್ತು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಬರುವಂಥ ದಿನಗಳಲ್ಲಿ ಇದೇ ರೀತಿ ನಾನು ಎಲ್ಲ ಸಬ್ಜೆಕ್ಟ್ನ ಟಾಪರ್ಸ್ ಆನ್ಸರ್ ಶೀಟ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.